ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತಾಂಡವ್ ಬೀದಿಗೆ ಬಿದ್ದಿದ್ದಾರೆ. ಹೊಟ್ಟೆ ಹಸಿವಾಗ್ತದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈತ ಕಡೆ ದಾರಿಯಲ್ಲಿ ಹೋಗಬೇಕಿದ್ರೆ ಯಾರೋ ಊಟ ಮಾಡ್ತಿರ್ತಾರೆ. ಊಟ ಮಾಡೋದಕ್ಕೆ ದುಡ್ಡಿಲ್ಲ, ನೀರು ಕುಡಿಯೋಣ ಅಂತ ಹೋಗಿ ನೀರು ಕುಡಿತಾ ಇದ್ರೆ ಅಲ್ಲಿರೋ ಊಟ ಮಾಡ್ತಿರೋರು ಏನಪ್ಪ ಇದು ಸಾಂಬಾರು ಹೇಗಿದೆ, ನಿಜವಾಗ್ಲೂ ಊಟ ಆದರೆ ಕೈ ತುತ್ತಿನ ರುಚಿ, ನಿಜವಾಗ್ಲೂ ಅಯ್ಯಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಅನ್ನಪೂರ್ಣೇಶ್ವರಿ ಥರ ಮತ್ತೆ ಬೇಕು ಅಂದರೂ ಕೊಡ್ತಾರೆ, ಜೊತೆಗೆ ದುಡ್ಡನ್ನು ಕೂಡ ಕೇಳೋದಿಲ್ಲ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಇನ್ನು ಗಂಡನ ಎಷ್ಟು ಕಾಳಜಿ ಮಾಡಿ ನೋಡ್ಕೋಬಹುದು ಅಂತ ಹೊಗಳುತ್ತಾರೆ. ಇಂಥ ಪುಣ್ಯವಂತನ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ, ಎಂಥ ತಪ್ಪು ಮಾಡಿಬಿಟ್ಟ, ಒಂದು ಚೂರು ಉಪ್ಪು ಹೆಚ್ಚು ಕಡಿಮೆ ಆದರೂ ಬೈದಾಡ್ಬಿಡ್ತದೆ, ಹೊಡೆದಾಗ್ತದೆ. ಜೊತೆಗೆ ಅವಳು ನನ್ನ ಮುಂದೆ ಒಂದಿನ ಧ್ವನಿ ಏರಿಸಿ ಮಾತಾಡಲಿಲ್ಲ, ಆದರೂ ಕೂಡ ಅವಳು ಇಷ್ಟ ಇಲ್ಲ ಅಂತ ಪದೇ ಪದೇ ದೋಷ ಇಲ್ಲದಿದ್ರು ದೋಷ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತದೆ. ಜೊತೆಗೆ ಅವಳ ಅಡುಗೆ ಚೆನ್ನಾಗಿದ್ರು ನಾನು ಬೈತಾ ಇದ್ದೆ, ಎಂಥ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಇವತ್ತು ನಾನು ಬೀದಿಗೆ ಬಿದ್ದಿದ್ದೇನೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ತನ್ನ ಮನೆ ಹತ್ರ ಹೋಗ್ತಾರೆ, ಮನೆಯನ್ನು ನೋಡಿ ಕಣ್ಣೀರು ತುಂಬ್ಕೋತಾರೆ. ಅಲ್ಲೇ ಇರ್ತಕ್ಕಂಥ ಜನಗಳು ಬಂದು ತಾಂಡವನ ಗೇಲಿ ಮಾಡ್ತಾರೆ, ಚೀಮಾರಿ ಹಾಕ್ತಾರೆ. ತದನಂತರ ಅಲ್ಲಿಂದ ಹೊರಟು ಬಂದು ಎಲ್ಲೋ ದಾರಿಯಲ್ಲಿ ಕುತ್ಕೋತಾರೆ. ಅಲ್ಲಿ ಭಿಕ್ಷೆ ಬೇಡ್ತಕ್ಕಂಥವ್ರು ಇದು ನಮ್ಮ ಜಾಗ ಅಂತ ಹೇಳಿದಾಗ ಎದ್ದು ಹೋಗ್ತಿರ್ತಾರೆ. ಕುತ್ಕೋಪ, ಎದ್ದು ಹೋಗು ಅನ್ನಲಿಲ್ಲ ಅಂತ ಹೇಳಿದ್ದ. ಇಂಗ್ಲೀಷಲ್ಲಿ ಮಾತನಾಡೋಕೆ ಶುರು ಮಾಡ್ತಾರೆ. ನಿಮ್ಗೆ ಹೇಗೆ ಬರುತ್ತೆ ಇಂಗ್ಲೀಷ್ ಅಂದಾಗ, ನಾನು ಬಿಸ್ನೆಸ್ ಮ್ಯಾನಪ್ಪ, ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತು, ಕೋಟ್ಯಾಧೀಶ್ವರ ನಾನು ಅಂತ ಹೇಳಿ ಹೆಸರೇ ಹೇಳಿ ಗೂಗಲಲ್ಲಿ ಚೆಕ್ ಮಾಡು ಅಂತಾರೆ. ಚೆಕ್ ಮಾಡಿದಾಗ ತಾಂಡವ್ ಗೊತ್ತಾಗತ್ತೆ ಅವರು IT ಕಂಪ್ನಿಯಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು, ಇಂಥವ್ರು ಈ ಪರಿಸ್ಥಿತಿಗೆ ಅಂತ ತಾಂಡವ್ ಹೇಳಿದಾಗ ಇದೆಲ್ಲ ಪ್ರೀತಿ ಮಾಯಿಂದ ಆಗಿದ್ದು. ನನ್ನ ಹೆಂಡತಿ ಅನ್ನಪೂರ್ಣೇಶ್ವರಿ, ನಾನು ಊಟ ಮಾಡ್ತಿರ್ಲಿಲ್ಲ, ತುಂಬ ಪ್ರೀತಿ ಕೊಟ್ಟು ನೋಡ್ಕೋತಾ ಇದ್ಲು, ಕಾಳಜಿ ಮಾಡ್ತಿದ್ಲು, ಆದರೆ ನಾನು ಇನ್ಯಾವುದೋ ಹೆಂಗಸಂದೆ ಹೋಗಿ ಇವತ್ತು ನನ್ನ ಬದುಕು ಈ ರೀತಿ ಆಗಿದೆ ಅಂದಾಗ ತಾಂಡವ್ಗೂ ಕೂಡ ಮನವರಿಕೆ ಆಗುತ್ತೆ. ನನ್ನ ಬದುಕು ಈ ರೀತಿ ಆಗೋದಕ್ಕೆ ಕಾರಣ ಅದೇನೆ, ನಾನು ಕೂಡ ಇನ್ನೊಬ್ಳು ಹಿಂದೆ ಹೋಗ್ಬಿಟ್ಟೆ, ನನ್ನ ಹೆಂಡತಿ ನನ್ನ ಮುಂದೆ ಒಂದಿನ ಧ್ವನಿ ಏರಿಸಿ ಮಾತಾಡಲಿಲ್ಲ, ಮಕ್ಕಳು ಮರಿ ಅನ್ನೋದನ್ನು ನೋಡದೆ ಅವಳನ್ನ ಮನೆಯಿಂದ ಆಚೆ ಹಾಕಿ ಕೇಸ್ ಹಾಕ್ಬಿಟ್ಟೆ. ಇವತ್ತು ನನ್ನ ಎರಡನೇ ಹೆಂಡತಿ ನನ್ನನ್ನು ಹೊಡೆದಿದ್ದಾಳೆ, ಬಡ್ದಿದ್ದಾಳೆ, ನನಗೆ ಅವಮಾನ ಮಾಡಿ ಇವತ್ತು ನಾನು ಹೊರಗಡೆ ಬಿದ್ದಿದ್ದೀನಿ, ನಾನು ಎಂಥ ತಪ್ಪು ಮಾಡಿದೆ ಅಂತ ತಾಂಡವ್ ಹೇಳಿದಾಗ, ನಿನ್ನ ತಪ್ಪು ತಿದ್ಕೊಳ್ಳೋಕೆ ಅವಕಾಶ ಇದೆ, ಹೋಗು ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು, ಖಂಡಿತ ಆಕೆ ದೇವತೆನೇ ಆಗಿರ್ತಾಳೆ, ಖಂಡಿತ ನಿನ್ನನ್ನು ಕ್ಷಮಿಸ್ತಾಳೆ ಅಂತ ಹೇಳಿದಾಗ ತಾಂಡವ್ ಭಾಗ್ಯ ಮುಂದೆ ಹೋಗಿ ಕ್ಷಮೆ ಕೇಳುವುದಕ್ಕೆ ಮನೆ ಕಡೆ ಹೊರಟಿ ಬರ್ತಿದ್ದಾರೆ. ಈ ಕಡೆ ಆದಿ ಭಾಗ್ಯ ಆದಿಗೆ ಲೆಟರನ್ನು ಕೂಡ ಬರೀತಿದ್ದಾರೆ. ಆದಿ ಇನ್ನೆಂದು ತೊಂದರೆ ಕೊಡೋದಿಲ್ಲ, ನೀವೊಬ್ರು ನನಗೆ ಒಳ್ಳೆ ಗೆಳತಿ ಆಗಿದ್ರಿ, ಬಟ್ ನನಗೆ ಯಾವಾಗ ಪ್ರೀತಿ ಆಯಿತು ಗೊತ್ತಿಲ್ಲ, ಇನ್ನು ಮುಂದೆ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಲೆಟರ್ ಬರೀತಿದ್ರೆ. ಇಲ್ಲಿ ಭಾಗ್ಯ ನಿಮ್ಮನ್ನ ಎಲ್ಗೂ ಹೋಗೋಕೆ ಬಿಟ್ಕೊಡೋದಿಲ್ಲ, ನಿಮ್ಮ ಒಂದು ಸ್ನೇಹ ನನಗೆ ಸಿಕ್ಕ ಬಹುಮಾನ ಅಂತ ಹೇಳಿ ಲೆಟರ್ ಬರೆದಿರ್ತಾರೆ. ಬೆಳಿಗ್ಗೆ ಆಗ್ತಿದ್ದಾಗ ಈತ ಕಡೆ ತನ್ಮಯ್ ಬ್ಯಾಗಲ್ಲಿ ಫ್ಯಾಮಿಲಿ ಪಿಕ್ಕಲ್ಲಿ ಆದಿಯನ್ನ ನೋಡ್ತಾರೆ ಭಾಗ್ಯ. ಕೊನೆಗೂ ಭಾಗ್ಯ ಮದುವೆ ಆಗೋ ತೀರ್ಮಾನಕ್ಕೆ ಬಂದರೆ ಈ ಕಡೆ ತಾಂಡು ಭಾಗ್ಯ ಎದುರಾಗಿ ಪ್ರೀತಿಗೋಸ್ಕರ ಕ್ಷಮೆಗೋಸ್ಕರ ಭಿಕ್ಷೆ ಬೇಡ್ತಿದ್ದಾರೆ. ಹಾಗಿದ್ರೆ ಭಾಗ್ಯ ಆಯ್ಕೆ ಏನಿರತ್ತ, ತಾಂಡವ್ಗೆ ಕ್ಷಮೆ ಕೊಟ್ಟು ಮತ್ತೆ ತಾಂಡವ್ ಜೊತೆ ಬದುಕನ್ನು ಶುರು ಮಾಡ್ತಾರ, ಅಥವಾ ಆದಿ ಜೊತೆ ಹೊಸ ಬದುಕಿಗೆ ಕಾಲಿಡ್ತಾರ, ಏನಾಗಬಹುದು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.